ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. ನೋಡಿ, ಇದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲ್ಲೂಕಿನ ಶಾಂತಿಸಾಗರ ಸೂಳೆಕೆರೆ. ನೋಡಿ, ಇದು 800 ವರ್ಷ ಹಳೆಯ ಐತಿಹಾಸಿಕ ಕೆರೆ. ನೋಡಿ, ಈ ಕೆರೆಯಲ್ಲಿ ನೀರು ತುಂಬ ಕಡಿಮೆ ಆಗಿದೆ. ನೋಡಿ, ನೀರು ತುಂಬ ಕೆಳಗೆ ಹೋಗಿದೆ, ತುಂಬ ನೀರು ಕಡಿಮೆ ಆಗಿದೆ. ನೋಡಿ, ಸ್ಥಳೀಯ ಪ್ರದೇಶಗಳಿಗೆ ಮತ್ತು ನೂರಾರು ಹಳ್ಳಿಗಳಿಗೆ, ನಗರಗಳಿಗೆ, ಪಟ್ಟಣಗಳಿಗೆ ನೀರು ಸರಬರಾಜು ಮಾಡಲು ಈ ಕೆರೆಯನ್ನು ಸುತ್ತಮುತ್ತಲು 10 ರಿಂದ 12 ದೊಡ್ಡ ಪ್ರಮಾಣದ ಲಿಫ್ಟಿಂಗ್ ಮೋಟ್ರ್ಗಳು ಹಾಕಲಾಗಿದೆ. ನೋಡಿ, ಇಲ್ಲಿಂದ ಸಾವಿರಾರು ಲೀಟ್ರ್ ನೀರು ಲಿಫ್ಟಿಂಗ್ ಆಗ್ತಾಯಿದೆ. ಪ್ರತಿದಿನ ಮೋಟ್ರೆಲ್ಲ ಆನ್ ಆಗುತ್ತೆ, ನೀರೆಲ್ಲ ಲಿಫ್ಟ್ ಆಗ್ತಾಯಿದೆ. ಪ್ರತಿದಿನ ನೀರು ಲಿಫ್ಟ್ ಆಗ್ತಾಯಿದೆ. ಸೊ ನಾನು ಈ ವಿಡಿಯೋ ಮಾಡುವ ಉದ್ದೇಶ ಏನೆಂದರೆ, ನೋಡಿ, ಎಲ್ಲರಿಗೂ, ಈ ಮಂತ್ರಿಗಳಿಗೆ, MP ಗಳಿಗೆ ಮತ್ತು ಮಿನಿಸ್ಟ್ರಿಗಳಿಗೆ ಶಾಂತಿಸಾಗರ ಸೂಳೆಕೆರೆಯಿಂದ, ಈ ಕೆರೆಯಿಂದ ನೀರು ತೊಗೊಂಡು ಹೋಗೋಕ್ಕೆ ಮತ್ತು ಲಿಫ್ಟ್ ಮಾಡ್ಕೊಂಡು ಅವರವರ ಪ್ರದೇಶಗಳಿಗೆ ಹೋಗೋಕ್ಕೆ ಚಿಂತೆ ಇದೆ. ಕೋಟಿ ದುಡ್ಡು ಹಾಕಿ ಇಲ್ಲಿಂದ ನೀರು ತೊಗೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಂದ ನೀರು ಲಿಫ್ಟ್ ಮಾಡ್ಕೊತ ನೀರು ಕುಡಿಯೋಕ್ಕೆ ಮತ್ತು ಕೃಷಿಗಳಿಗೆ ಮತ್ತು ಸಣ್ಣ ಕೆರೆಗೆ. ಆದರೆ ಈ ಕೆರೆಗೆ ನೀರು ತರಲು, ಈ ಕೆರೆಗೆ ನೀರು ಸ್ಟಾಕ್ ಮಾಡಲು, ರಿಸರ್ವ್ ಮಾಡಲು ಯಾರಿಗೆ ಚಿಂತೆ ಇಲ್ಲ, ಅದರ ಬಗ್ಗೆ ಯಾರಿಗೆ ಕಾಳಜಿ ಇಲ್ಲ. ಸೊ ನಾನು ಈ ನಮ್ಮ ಕೆರೆಯ ಸ್ಥಳೀಯ ಪ್ರದೇಶಗಳ ರೈತರ ಪರವಾಗಿ ಮತ್ತು ನಮ್ಮ ಎಲ್ಲ ತಾಲ್ಲೂಕು ರೈತರ ಪರವಾಗಿ, ಎಲ್ಲ ಸಾರ್ವಜನಿಕರ ಪರವಾಗಿ ನಾನು ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಮಂತ್ರಿಗಳಿಗೆ ಮನವಿ ಮಾಡೋದು ಏನೆಂದರೆ, ದಯಮಾಡಿ ನೀವು ನಮ್ಮ ಈ ಶಾಂತಿಸಾಗರ ಕೆರೆಗೆ ನೀರು ಸ್ಟಾಕ್ ಮಾಡಲು, ರಿಸರ್ವ್ ಮಾಡಲು ಅದು ಏನು ಪ್ರಾಜೆಕ್ಟ್ ಪ್ರಾರಂಭ ಆಗಿತ್ತು ನಮ್ಮ ಕರ್ನಾಟಕ ಸರ್ಕಾರದಿಂದ, ಸಾಸ್ವೆಹಳ್ಳಿ ಹತ್ತಿರ ತುಂಗಭದ್ರಾ ನದಿಯಿಂದ ನೀರು ಲಿಫ್ಟ್ ಮಾಡಿ ಶಾಂತಿಸಾಗರಕ್ಕೆ ತರಲಿ, ಸ್ಟಾಕ್ ಮಾಡಬೇಕು, ರಿಸರ್ವ್ ಮಾಡಬೇಕು ಅಂತ ಪ್ರಾಜೆಕ್ಟ್ ಪ್ರಾರಂಭ ಮಾಡಿದ್ದಾರೆ. ಆ ಪ್ರಾಜೆಕ್ಟ್ ಕೂಡ ಸ್ಟಾಪ್ ಆಗಿದೆ. ಕೆಲವು ತಿಂಗಳ ಹಿಂದೆ ಈ ಪ್ರಾಜೆಕ್ಟ್ ಕೆಲಸ ಕಾಮಗಾರಿ ಸ್ಟಾಪ್ ಆಗಿದೆ. ಸೊ ನಾವು ಎಲ್ಲ ಈ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ, ಮಂತ್ರಿಗಳಲ್ಲಿ ಮನವಿ ಮಾಡಿದರೆ, ದಯಮಾಡಿ ನೀವು ಆ ಸಾಸ್ವೆಹಳ್ಳಿ ಹತ್ತಿರ ತುಂಗಭದ್ರಾ ನದಿಯಿಂದ ನೀರು ಲಿಫ್ಟ್ ಮಾಡಿ ಸೂಳೆಕೆರೆ ಶಾಂತಿಸಾಗರ ರಿಸರ್ವ್ ಮಾಡುವ, ಸ್ಟಾಕ್ ಮಾಡುವ ಪ್ರಾಜೆಕ್ಟ್ ಕಾಮಗಾರಿ ಶುರು ಮಾಡಬೇಕು.